ಸಿಯಾಟಿಕಾ ನೋವು ಮತ್ತು ಅದರ ಚಿಕಿತ್ಸೆ. ಹಾಗಾದರೆ ನೀವು ಸಿಯಾಟಿಕಾ ನೋವಿನಿಂದ ಬಳಲುತ್ತಿದ್ದರೆ ಅದಕ್ಕೆ ಕಾರಣವೇನು ಮತ್ತು ರೋಗಲಕ್ಷಣಗಳು ಯಾವುವು? ಕಾರಣವೇನೆಂದರೆ, ಬೆನ್ನುಮೂಳೆಯ ಕೆಳಭಾಗದಲ್ಲಿ ಡಿಸ್ಕ್ ಸಂಬಂಧಿತ ಸಮಸ್ಯೆ ಇದ್ದರೆ ಮತ್ತು ನರವು ಒತ್ತಿದರೆ ಅದು ಕಾಲಿನ ಕೆಳಗೆ ತೀಕ್ಷ್ಣವಾದ ಶೂಟ್ ನೋವನ್ನು ನೀಡುತ್ತದೆ. ಇದನ್ನು ಸಿಯಾಟಿಕಾ ನೋವು ಎಂದು ಕರೆಯಲಾಗುತ್ತದೆ. ನರವು ಎಷ್ಟು ಒತ್ತುತ್ತದೆ ಎಂಬುದರ ಆಧಾರದ ಮೇಲೆ ಆ ನೋವು ಸೌಮ್ಯ, ಮಧ್ಯಮ ಅಥವಾ ತೀವ್ರವಾಗಿರಬಹುದು. ಇದು ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಜೊತೆಗೂಡಿರುತ್ತದೆ. ಅಲ್ಲದೆ, ಇದು ತಕ್ಷಣವೇ ಅಥವಾ ಸಮಯದ ಅವಧಿಯಲ್ಲಿ ಕಾಲಿನಲ್ಲಿ ದೌರ್ಬಲ್ಯವನ್ನು ಉಂಟುಮಾಡಬಹುದು. ಆದ್ದರಿಂದ ನೀವು ಸಿಯಾಟಿಕಾ ನೋವಿನಿಂದ ಬಳಲುತ್ತಿದ್ದರೆ ಮತ್ತು ನೀವು ನಿಮ್ಮ ವೈದ್ಯರನ್ನು ಭೇಟಿ ಮಾಡಿದರೆ, ಅವರು ನಿಮಗೆ MRI ಅಥವಾ ಕ್ಷ-ಕಿರಣವನ್ನು ಸಲಹೆ ಮಾಡುತ್ತಾರೆ. ಅಲ್ಲದೆ, ಅವರು ಏನು ತಪ್ಪು ಮತ್ತು ಎಲ್ಲಿ ತಪ್ಪಾಗಿದೆ ಎಂಬುದನ್ನು ನೋಡಲು ಕ್ಲಿನಿಕಲ್ ಪರೀಕ್ಷೆಯನ್ನು ಮಾಡುತ್ತಾರೆ. ರೋಗನಿರ್ಣಯವನ್ನು ಖಚಿತಪಡಿಸಿದ ನಂತರ ಅವರು ನಿಮಗೆ ಭೌತಚಿಕಿತ್ಸೆಯ ಚಿಕಿತ್ಸೆಯನ್ನು ಪ್ರಾರಂಭಿಸುತ್ತಾರೆ ಅಥವಾ ಆರಂಭದಲ್ಲಿ ಕೆಲವು ದಿನಗಳವರೆಗೆ ವಿಶ್ರಾಂತಿ ಪಡೆಯಲು ಅವರು ನಿಮಗೆ ಸಲಹೆ ನೀಡಬಹುದು ಅಥವಾ ನಿಮ್ಮ ನೋವು ಅಥವಾ ಉರಿಯೂತದ ಅಥವಾ ನರಗಳಿಗೆ ಸಂಬಂಧಿಸಿದ ಔಷಧಿಗಳನ್ನು ಕಡಿಮೆ ಮಾಡಲು ಔಷಧಿಗಳನ್ನು ಪ್ರಾರಂಭಿಸಬಹುದು. ರೋಗಿಯು ಚೆನ್ನಾಗಿ ಅಥವಾ ಸ್ವಲ್ಪ ಉತ್ತಮವಾದ ನಂತರ, ನಾವು ರೋಗಿಯನ್ನು ವ್ಯಾಯಾಮ ಮಾಡಲು ಪ್ರಾರಂಭಿಸುತ್ತೇವೆ ಮತ್ತು ನಿಧಾನವಾಗಿ ರೋಗಿಯು ತನ್ನ ಸಾಮಾನ್ಯ ಜೀವನಕ್ಕೆ ಮರಳಬಹುದು. ಆದಾಗ್ಯೂ, ಫಿಸಿಯೋಥೆರಪಿ ಔಷಧಿಗಳ 4 ರಿಂದ 6 ವಾರಗಳ ನಂತರ ನೋವು ಮುಂದುವರಿದರೆ, ನಾವು ಶಸ್ತ್ರಚಿಕಿತ್ಸೆಯ ಸಾಧ್ಯತೆಯನ್ನು ಮಾತ್ರ ಪರಿಗಣಿಸುತ್ತೇವೆ. ಶಸ್ತ್ರಚಿಕಿತ್ಸೆಗೆ ಕೇವಲ 3 ಸಂಪೂರ್ಣ ಸೂಚನೆಗಳಿವೆ. ಮೊದಲನೆಯದು, 4 ರಿಂದ 6 ವಾರಗಳಿಗಿಂತ ಹೆಚ್ಚು ಸಿಯಾಟಿಕಾ ಹಾಸ್ಯಾಸ್ಪದ ನೋವು. ಎರಡನೆಯದಾಗಿ, ತೀವ್ರವಾದ ಮರಗಟ್ಟುವಿಕೆ ಅಥವಾ ಕಾಲಿನಲ್ಲಿ ಜುಮ್ಮೆನ್ನುವುದು ರೋಗಿಗೆ ಜೀವನವನ್ನು ಕಷ್ಟಕರವಾಗಿಸುತ್ತದೆ ಅಥವಾ ಮೂರನೆಯದಾಗಿ ಕಾಲಿನಲ್ಲಿ ದೌರ್ಬಲ್ಯ ಅಥವಾ ಪಾರ್ಶ್ವವಾಯು ಇದ್ದರೆ ಅಥವಾ ಚಲನೆ ಅಥವಾ ಮೂತ್ರವನ್ನು ಹಾದುಹೋಗುವಲ್ಲಿ ಸಮಸ್ಯೆ ಇದ್ದರೆ. ಈ ಸಂದರ್ಭಗಳಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುತ್ತದೆ. ಸಾಮಾನ್ಯವಾಗಿ, ಶಸ್ತ್ರಚಿಕಿತ್ಸೆಯನ್ನು ಎಂಡೋಸ್ಕೋಪಿಕ್ ಅಥವಾ ಮೈಕ್ರೋಸ್ಕೋಪಿಕ್ ತಂತ್ರದ ಮೂಲಕ, ಬಹಳ ಸಣ್ಣ ಛೇದನದ ಮೂಲಕ ಮಾಡಲಾಗುತ್ತದೆ. ಈ ದಿನಗಳಲ್ಲಿ, ನಾವು ರೋಗಿಯನ್ನು ಮರುದಿನ ಅಥವಾ ಅದೇ ದಿನ ಡಿಸ್ಚಾರ್ಜ್ ಮಾಡುತ್ತೇವೆ. 3% ಕಡಿಮೆ ಪ್ರಕರಣಗಳಲ್ಲಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ತಿಳಿಯುವುದು ಮುಖ್ಯ ಮತ್ತು 97% ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯಿಲ್ಲದೆ ಕೇವಲ ಔಷಧಿಗಳು, ವ್ಯಾಯಾಮಗಳು ಮತ್ತು ಭೌತಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡಬಹುದು. ಧನ್ಯವಾದಗಳು.